ದಿನ ನಾವು ವಿಶೇಷವಾಗಿ ನಮ್ಮ ಯಲಕೆರೆ 14 ಮತ್ತು 15ನೇ ವಾರ್ಡಿನ ಗ್ರಾಮಸ್ಥರು ನಿವಾಸಿಗಳು ನಮ್ಮ ಪತ್ರಿಕಾ ಮಿತ್ರರನ್ನ ಯಾಕೆ ಕರೆಸಿದ್ದೀವಿ ಅಂತಂದರೆ, ನಿನ್ನೆ ಯಲಕೆರೆ ಮೇಲ್ಸುತ್ತಿವೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಯಿತು. ಜನ ಸೇರಿದ್ರು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು. ಆದರೆ ಎಲ್ಲೋ ನಮ್ಮ ಈ ಭಾಗದ ಜನರಿಗೆ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ರವ್ರನ್ನ ಮರ್ತಿದ್ದಾರೆ ಅಂದ್ಕೊಂಡು ಅವರು ಕೂಡ ಮುಂದಿನ ದಿನಗಳಲ್ಲಿ ಅವರ ಸನ್ಮಾನ ಮಾಡಬೇಕು, ಅವರಿಂದ ಒಂದು ದೊಡ್ಡ ಕಾಣಿಕೆ ಆಗಿದೆ, ಕೊಡುಗೆ ಸಿಕ್ಕಿದೆ ಅಂತೇಳಿ ನಮ್ಮೆಲ್ಲ ನಾಯಕ ಬಂಧುಗಳು ಸೇರಿದ್ದೀವಿ. ಆ ಉದ್ದೇಶದಿಂದ ಈ ದಿನ ನಿಮಗೆಲ್ಲ ಕರೆಸಿ 4 ಮಾತು ಸುರೇಶ್ವರನ್ನ ಹೆಂಗೆ ಕರೆಸ್ಕೊಳ್ಳೋದು ಅಂತ ಹೇಳಿ ನಮ್ಮ ಶಾಸಕರು ಮೂಲಕ ಮಾತಾಡಿ ಇನ್ವೈಟ್ ಮಾಡೋದಕ್ಕೆ ನಿಮಗೆ ಕರೆಸಿದ್ದೀವಿ. ಕಾರಣ ಇಷ್ಟೇ, 2013-14ರಲ್ಲಿ ನಾನು ನಗರಸಭಾ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಸ್ವಲ್ಪ ದಿವಸ ಪ್ರಭಾರ ಅಧ್ಯಕ್ಷರು ಕೂಡ ಆಗಿದ್ದೆ. ಆ ಸಮಯದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶ್ರವರು ಅಲ್ಪಾವಧಿಗೆ ಬೈ ಎಲೆಕ್ಷನಲ್ಲಿ ಒಂದು 6 ತಿಂಗಳ ಮಟ್ಟಿಗೆ ಅವರು ಲೋಕಸಭಾ ಸದಸ್ಯರಾಗಿರ್ತಾರೆ. ಆಗ ಗ್ರಾಮ ವಾಸ್ತವ್ಯ ಅಂತ ಏನಿರ್ತದೆ, ಆ ಗ್ರಾಮ ವಾಸ್ತವ್ಯ ಇರುವಂಥ ಸಮಯದಲ್ಲಿ ನಮ್ಮ 14ನೇ ವಾರ್ಡ್ಗೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಇದೇ ಜಾಗದಲ್ಲಿ ಏನಿದೆ ಯಲಕೆರೆ ಓವರ್ ಬ್ರಿಡ್ಜ್ ಈಗಾಗಿದೆ, ಆ ಜಾಗದಲ್ಲಿ ಒಂದು ನಾನು ಸನ್ಮಾನ್ಯ ಇಂದ್ರೇಗೌಡರಿಗಿಲ್ಲ, LIC ಕೃಷ್ಣಪ್ಪರು, ನಮ್ಮೆಲ್ಲ ಯಲಕೆರೆ 14-15 ವಾರ್ಡ್ ಹಿರಿಕರನ್ನ ಸೇರಿಸಿ ಡಿ ಕೆ ಸುರೇಶ್ವರನ್ನ, ಸರ್ ನಮಗೆ ಇಲ್ಲಿ ರೈಲ್ವೆ ಗೇಟ್ ತುಂಬ ತೊಂದರೆ ಆಗಿದೆ, ನೀವು ದಯವಿಟ್ಟು ನಮಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವಂಥವ್ರು, ವೃದ್ಧರು ಭಾಳ ತೊಂದರೆ ಆಗ್ತಾಯಿದೆ. ನಮ್ಮ ಯಲಕೆರೆ ಅಂತ ಅಲ್ಲ, ರಾಮಪುರ ಇರ್ಬೋದು, ದೇವರಸಳ್ಳಿ ಇರ್ಬೋದು, ಪಾರೆದೊಡ್ಡಿ ಇರ್ಬೋದು, ಕನ್ನಮಂಗಲ ಇರ್ಬೋದು, ನಿಮ್ಮ ಸುತ್ತಮುತ್ತ ಒಂದು 10 ಅಡಿಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಂಡ್ವಿ. ಅವ್ರ ತಕ್ಷಣ ಅಲ್ಲ, ನಾನು ಈಗ ಬಂದಿದ್ದೀರಿ, ಏಕಾಏಕಿ ಹೆಂಗೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ರು. ಮರುದಿನ ಅವರು ಅದೇ ರಾಮಪುರ ದೇವರಸಳ್ಳಿ ಗ್ರಾಮಸ್ಥಿಗೆ ಹೋಗ್ಬೇಕಾದ್ರೆ ಯಲಕೆರೆ ಗೇಟ್ ಹಾಕಿದ್ರು. ಯಲಕೆರೆ ಗೇಟ್ ಹಾಕಿದಾಗ ಅವ್ರು ಆ ಬಿಸಿ ಅವರು ಕೂಡ ತಟ್ಟು ನಮ್ಮ ಸ್ನೇಹಿತರಾಗಂಥ ಧನು ನಾನು ಬೈಕಲ್ಲೋಗಿ, ಸರ್ ನೆನ್ನೆ ಈ ಕೆಳಿ ಸಮಸ್ಯೆ ಇದು, ದಯವಿಟ್ಟು ನೀವು ಮಾಡಿಕೊಡಿ ಅಂದಾಗ ಅವ್ರ ಜೊತೆ ಜಗನ್ ರಾಮಣ್ಣ ಸಾಹೇಬರು ಕೂಡ ಇರ್ತಾರೆ. ಆಯಿತು, ಅದಕ್ಕೆ ಸಂಬಂಧಪಟ್ಟದ್ದು ಫೈಲು ತಗೋಬಪ್ಪ ಸಾಯಂಕಾಲ ಅಂದಾಗ ಅವರು ತದನಂತರ ರಾಮಪುರ ದೇವಸಳ್ಳಿಗೆ ಹೋದಾಗ ಆ ಕೂಡ ನಾಗರಿಕರು ಕೂಡ ನಮಗೆ ಯಲಕೆರೆ ರೈಲ್ವೆ ಗೇಟ್ ಮುಚ್ಚಬೇಕು, ನಮ್ಗೆ ಓವರ್ ಬ್ರಿಡ್ಜ್ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಆ ನೈಟು ನಾನು ತೊಗೊಂಡೋಗಿ ಅದೇನು ಡಾಕ್ಯುಮೆಂಟ್ ನನ್ನ ಕೈಲಿ ಇದ್ದ ಡಾಕ್ಯುಮೆಂಟ್ಸು ಆ ನಗರಸಭೆಗೆ ಇದ್ದು ತೊಗೊಂಡೋಗಿ ಕೊಡ್ತೀನಿ. ಅವ್ರಿಗೆ ಅದು ಇನ್ನೂ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ಅವರು ಇನ್ನು ಕೇವಲ 2-3 ತಿಂಗಳು ಅವ್ರ ಅವಧಿ ಇರ್ತದೆ. ಆಗ ಲೋಕಸಭಾ ಸದನ ನಡೀತಾ ಇರ್ತದೆ. ಆ ಸೆಷನಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ರವರು ರೈಲ್ವೆ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಸ್ಯಾಂಕ್ಷನ್ ಮಾಡಿಸ್ಕೊಬಂದು ಸುಮಾರು 15 ಕೋಟಿ ವೆಚ್ಚದಲ್ಲಿ ಇದು PSUV ಅಂತೇಳಿ ಒಂದು ಆಂಧ್ರ ಕಂಪ್ನಿಯವ್ರಿಗೆ ಟೆಂಡರ್ ಆಗಿ 14,95,00,000 ಸ್ಯಾಂಕ್ಷನ್ ಮಾಡಿಸ್ಕೊಂಡಿರ್ತಾರೆ. ನಾನು ಇದು ಪತ್ರಿಕಾಗೋಷ್ಠಿ ಯಾಕೆ ಹೇಳಿದೆ ಅಂದರೆ, ಅವ್ರ ಈ ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾಗ್ತದೆ. ಅವರು 14 ಕೋಟಿ ಅವತ್ತು ಸ್ಯಾಂಕ್ಷನ್ ಮಾಡಿದವರಿದ್ರೆ ಇದು ಮುಂದೆ ಆಯ್ತಿತ್ತೋ ಇಲ್ಲೋ ಒಂದು ಗೊತ್ತಿಲ್ಲ, ಆಗ್ತಿತ್ತು, ಬಟ್ ವಿಳಂಬ ಆಗ್ತಿತ್ತು. ಬಟ್ ಆಗ ಅವ್ರನ್ನ ನೆನೆಸ್ಕೋಬೇಕು, ನಮ್ಮದೆಲ್ಲ ಕರ್ತವ್ಯ ಅಂತ ಹೇಳಿ ಅವ್ರಿಗೆ ಈ ಭಾಗದ ಜನ ಎಲ್ಲ ಸೇರಿ ಒಂದು ಪೌರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮೂಲಕ ಅವ್ರನ್ನ ಆಹ್ವಾನ ಮಾಡೋಣ. ತದನಂತರ ಎಲ್ಲ ನಾಗರಿಕರು, ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ತೀವಿ. ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯೋಗೇಶ್ವರ ಮೂಲಕ ಅವರ ಕರೆತರುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮಲ್ಲಿ ಇದನ್ನು ಕರೆಸಿ ಹೇಳಿಕೆ ಕೊಡ್ತಾಯಿದ್ದೀವಿ. ಬೇರೆ ಯಾವುದೇ ಆದ ಇದಿಲ್ಲ. ನಮ್ಮ ಡಿ ಕೆ ಸುರೇಶ್ ಸಾಹೇಬರಿಗೆ ಒಂದು ಸನ್ಮಾನ ಮಾಡಬೇಕು, ಅವ್ರದ್ದು ಕಾಣಿಕೆ ತುಂಬ ದೊಡ್ಡದಿದೆ. ಯಲಕೆರೆ ಮೇಲ್ಸೇತುವೆಗೆ ಅಂತ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಅವ್ರ ಕಾಣಿಕೆ ತುಂಬ ಇದೆ ಅಂತ ಹೇಳ್ತಾ ನಾನು ಇದನ್ನು ಪತ್ರಿಕೆ ಮುಖಾಂತರ ಅವನ್ನ ಇನ್ವೈಟ್ ಮಾಡ್ತಾಯಿದ್ದೀನಿ. ಹಾಗೂ ನಿನ್ನೆ ನಡೆದಂಥ ಒಂದು ಸಮಾರಂಭದಲ್ಲಿ ಅವ್ರ ಹೆಸರು ಎಲ್ಲೂ ಬಂದಿಲ್ಲ, ಅದನ್ನು ನೋವು ನಮ್ಮೆಲ್ಲ ಜನರು ಇದೆ. ಹಾಗಾಗಿ ನಾನು ಈ ದಿನ ನಿಮ್ಮೆಲ್ಲ ಕರೆಸಿ ಒಂದು ಪತ್ರಿಕಾ ಹೇಳಿಕೆ ಕೊಡ್ತಾಯಿದ್ದೀನಿ. ನಮಸ್ಕಾರ.